ದೆಹಲಿ ಕಾರು ಸ್ಫೋಟದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯವಾಗಿದೆ. ಮದರ್ ಆಫ್ ಸೈತಾನ್ ಸ್ಫೋಟಕ ಬಳಸಿರುವಂತಹ ಶಂಕೆ ಇದೆ. ಅಂದ್ರೆ ಇಲ್ಲಿ TATP ಬಳಸಿರುವಂತಹ ಸಾಧ್ಯತೆಗಳಿದಾವೆ. ಮದರ್ ಆಫ್ ಸೈತಾನ್ ದೆಹಲಿ ಕಾರು ಸ್ಫೋಟ ಆಯ್ತಲ್ಲ, ಅಲ್ಲಿ ಬಳಕೆನ ಮಾಡಿರ್ಬೋದು ಅಂತ ಹೇಳಿ. TATP ಅಂದ್ರೆ ಟ್ರಯಾಸಿಟೋನ್ ಹಾಗೆ ಟ್ರೆಪಿಪೆರಾಕ್ಸೈಡ್ ಸ್ಫೋಟಕ. ಹಲವು ಭಯೋತ್ಪಾದಕ ದಾಳಿಗಳಲ್ಲಿ ಈ TATPಯನ್ನ ಹೆಚ್ಚು ಬಳಕೆ ಮಾಡಿದ್ದಾರೆ. ಡಿಟೋನೇಟರ್ ಇಲ್ಲದೆಯೇ ಕೇವಲ ಶಾಖದಿಂದ ಇದು ಸ್ಫೋಟ ಆಗುತ್ತೆ. ಅತ್ಯಂತ ಸೂಕ್ಷ್ಮವಾಗಿರುವಂತಹ ಸ್ಫೋಟಕವನ್ನ ಈ ಕ್ರಿಮಿಗಳು ಬಳಸಿರುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅಪ್ಡೇಟು. ಈಗ ನಾವು ಅಮೋನಿಯಂ ನೈಟ್ರೇಟ್ ಅಂತ ಹೇಳ್ತಿದ್ವಿ, ಸುಮಾರು ಒಂದು 2 kg ಬಳಸಿರ್ಬೋದು, ಅದಕ್ಕೆ ಪೆಟ್ರೋಲ್ ಮಿಕ್ಸ್ ಮಾಡಿರ್ಬೋದು ಅಂಥೇಳಿ. ಜೊತೆಗೆ ಈ ಡಿಟೋನೇಟರ್ ಇದೆ ಅಲ್ವಾ, ಅದಿಲ್ಲದೇ ಬರೀ ಆ ಶಾಖಕ್ಕೇ ಸ್ಫೋಟ ಆಗಿದೆ ಅನ್ನುವಂಥ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಸಂಗತಿಗಳು ಬಯಲಾಗ್ತಾ ಇದ್ದಾವೆ. ಮದರ್ ಆಫ್ ಸೈತಾನ್ ಅಂತ ಕರೀತಾರೆ ಇದನ್ನು, TATPನ. ಟ್ರಯಾಸೆಟೋನ್ ಟ್ರೆಪಿಪೆರಾಕ್ಸೈಡ್ ಈ ಒಂದು ಸ್ಫೋಟಕ ಜಾಸ್ತಿ ಭಯೋತ್ಪಾದಕ ದಾಳಿಗಳಲ್ಲಿ ಟೆರರಿಸ್ಟ್ಗಳು ಇದನ್ನು ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಉಗ್ರ ಉಮರ್ನೇ TATP ಸ್ಫೋಟಕ ತಯಾರು ಮಾಡಿದ್ನ? ಸ್ಫೋಟಕ ತಯಾರಿಸಲು ಉಮರ್ಗೆ ಸಹಾಯ ಮಾಡಿದ್ಯಾರು? ಇದಕ್ಕೆ ಬೇಕಾದಂತಹ ಕೆಮಿಕಲ್ ಉಮರ್ಗೆ ಎಲ್ಲಿಂದ ಸಿಕ್ತು? ಬೇರೆ ಯಾರಾದರೂ ಸಹಾಯ ಮಾಡಿದ್ರಾ ಅಂತ ಹೇಳಿ ತನಿಖೆನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆಯವ್ರ ಸಹಾಯ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವೆಲ್ಲವೂ ಕೂಡ. ಯಾರ ಸಹಾಯವನ್ನು ಪಡ್ಕೊಂಡಿದ್ದ? ಈಗ ಅವ್ರಿಗೆಲ್ಲ ಒಂದು ಗ್ಯಾಂಗ್ ಇದೆ ಅಲ್ವಾ, ಶಹೀನಾ, ಉಮರು ಮತ್ತೆ ಶಕೀಲು, ಇವರೆಲ್ಲ ಈಗೇನು ಡೆಡ್ಲಿ ಡಾಕ್ಟರ್ಸ್ ಇದ್ದಾರಲ್ವಾ, ಟೆರರ್ ಡಾಕ್ಟರ್ಸ್, ಅವ್ರದ್ದೆಲ್ಲ ಒಂದು ಕೂಟ ಇತ್ತು. ಈಗ ಈ TATPಯನ್ನು ರೆಡಿ ಮಾಡಿದಂಥವ್ರು ಯಾರು? ಇವನೇ ಉಮರೇ ಮಾಡಿದ್ದ ಅಥವಾ ಉಮರ್ಗೆ ಯಾರಾದರೂ ಸಹಾಯ ಮಾಡಿದ್ರ? ಯಾಕಂದರೆ ಅಲ್ಲಿ ಆ ಸ್ಫೋಟಕವನ್ನು ಬಳಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟ್ರೈನಿಂಗ್ ಬೇಕಾಗಿರುತ್ತೆ. ಏಕಾಏಕಿ ನಾವು ಏನೋ ಒಂದು ಆನ್ಲೈನ್ ಗೂಗಲ್ ನೋಡಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಈಗ ಉರ್ಕೊಳ್ತಲ್ಲ ಹೊತ್ತಿ ಹಂಗಾಗ್ಬಿಡುತ್ತೆ. ಅಲ್ಲೇನಾದರೂ ಎಕ್ಸ್ಪರ್ಟ್ಗಳು, ಅಂದರೆ ಇವರು ಟೆರರಿಸ್ಟ್ಗಳಲ್ಲಿ ಯಾರಾದರೂ ಎಕ್ಸ್ಪರ್ಟ್ಗಳು ಆತನಿಗೆ ಹೆಲ್ಪ್ ಮಾಡಿದ್ರಾ? ಅಥವಾ ಭಯೋತ್ಪಾದಕ ಸಂಘಟನೆಗಳೇನಿದ್ದಾವೆ, ಇವರು ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೆ ಅಲ್ವಾ, ಅವರಿಂದ ಏನಾದರೂ ಇವರು ಟ್ರೈನಿಂಗನ್ನು ತೆಗೆದುಕೊಂಡು ಈ ರೀತಿಯಾಗಿ TATPಯನ್ನು ರೆಡಿ ಮಾಡಿದ್ರಾ? ಇದಕ್ಕೆ ಬೇಕಾದಂಥ ಕೆಮಿಕಲ್